ಒಂದು ಕಡೆ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ತಾತ್ಕಾಲಿಕ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಗೋಳಿಗೆ ಮಾತ್ರ ಯಾವುದೇ ಅಂತ್ಯ ಇಲ್ಲದಂತಾಗಿದೆ. ಇವತ್ತು ಕೂಡ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಗೋಳು ಮುಂದುವರೆದಿದೆ. ಆಟೋ ಗ್ಯಾಸ್ಗಾಗಿ ಕ್ಯೂ ನಿಂತು ಚಾಲಕರು ಕಂಗಾಲಾಗಿದ್ದಾರೆ. HCL ರಸ್ತೆಯಲ್ಲಿ LPG ಗ್ಯಾಸ್ಗಾಗಿ ಚಾಲಕರು ಒಂದು ದೊಡ್ಡ ಕ್ಯೂ ಅಲ್ಲಿ ನಿಂತುಕೊಂಡಿದ್ದಾರೆ. ಬೆಳಗ್ಗೆ ರಾತ್ರಿ ಎಂದೇ ಸುಮಾರು 4-5 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತರೂ ಕೂಡ ಗ್ಯಾಸ್ ಇಲ್ಲ. 3-4 ದಿನಗಳಿಂದ ಕ್ಯೂನಲ್ಲಿ ನಿಂತು ಸಾಕಾಗಿ ಹೋಗಿದೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಮುಂದೆ ಆಟೋ ಚಾಲಕ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಒಂದು ಕಡೆ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಒಂದು ತಾತ್ಕಾಲಿಕ ವಿರಾಮ ಬಿದ್ದಿದೆ, ಕದನ ವಿರಾಮ. ಆದರೆ ಈಗ ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನ ಆಟೋ ಚಾಲಕರ ಪರಿಸ್ಥಿತಿಗೆ ಮಾತ್ರ, ಅಂದರೆ ಅವರ ಒಂದು ಗೋಳಿಗೆ ಮಾತ್ರ ಯಾವುದೇ ಅಂತ್ಯ ಇಲ್ಲದಿರೋ ಥರ ಆಗಿದೆ. ಇವತ್ತು ಕೂಡ ರಾಜಧಾನಿಯಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಇನ್ಫ್ಯಾಕ್ಟ್ ತಾಂಡವ ಆಡ್ತಾ ಇದೆ. ಇದರಿಂದಾಗಿ 4-5 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತರೂ ಕೂಡ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಬೆಳಗ್ಗೆ ಸಂಜೆ ಯಾವ ಟೈಮಲ್ಲಿ ಬಂದು ಕ್ಯೂನಲ್ಲಿ ನಿಂತ್ಕೊಂಡ್ರೂ ಕೂಡ ನಮ್ಮ ಆಟೋಗೆ ಸರಿಯಾದಂಥ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಇದೇ ಥರ ಮುಂದುವರೆದ್ರೆ ನಮ್ಮ ಜೀವನ ಕಷ್ಟ ಅಂತ ಹೇಳಿ ಎಷ್ಟೋ ಜನ ಚಾಲಕರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಇದರ ಕುರಿತಾಗಿ ಆ ಒಂದು ಪರಿಸ್ಥಿತಿಯ ಗ್ರೌಂಡ್ ರಿಪೋರ್ಟ್ ಅನ್ನು, ಅದರ ಜೊತೆಗೆ ಈ ಒಂದು ಪರಿಸ್ಥಿತಿಯಿಂದ ಒದ್ದಾಡ್ತಿರುವಂಥ ಆಟೋ ಚಾಲಕರ ಜೊತೆಗೆ ನಮ್ಮ ಪ್ರತಿನಿಧಿ ಸವಿತಾ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ರಾಜಧಾನಿ ಬೆಂಗಳೂರಿನಲ್ಲಿ ಇನ್ನೂ ಕೂಡ LPG ಅಭಾವ ಮುಂದುವರೆದಿದೆ. ಸದ್ಯ ಆಟೋ ಚಾಲಕರು ಮತ್ತೆ LPGಗಾಗಿ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಸದ್ಯ ನಾನು ಓಲ್ಡ್ ಏರ್ಪೋರ್ಟ್ HCL ರಸ್ತೆಯಲ್ಲಿದ್ದೀನಿ. ಅಡ್ಡ ರಸ್ತೆಯಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಬೆಳಗಿನಿಂದಲೂ ಕೂಡ ಆಟೋ ಚಾಲಕರು ಬಂದು ಕ್ಯೂ ನಿಂತು ಈ ಒಂದು LPGಗಾಗಿ ಕ್ಯೂ ನಿಂತು ಫಿಲ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ. ಸಿಚುಯೇಷನ್ ಹೆಂಗಿದೆ, ಇನ್ನು ಬಂಕ್ಗಳಲ್ಲಿ LPG ಸಿಗ್ತಾ ಇದೆನಾ, ಲಿಮಿಟೇಷನ್ ಮಾಡಿದಾರಾ, ಹೆಂಗೆ ಏನು ಅಂತ ಗ್ರೌಂಡ್ ರಿಯಾಲಿಟಿ ಇದು. ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಎಲ್ಲಿಂದ ಬಂದಿದ್ದೀರಾ ಸರ್? ನೀರ್ಸಂದ್ರ. ಓಕೆ, ಸಿಗ್ತಾ ಇದೆನಾ? ಇಲ್ಲ, ಎಷ್ಟೊತ್ತಾಯ್ತು ಕ್ಯೂ ನಿಂತು? 1 ಅವರ್ ಆಯಿತು. ಬೇರೆ ಎಲ್ಲೂ ಸಿಗ್ತಾ ಇಲ್ಲ? ಬೇರೆ ಕೊರ್ಮರ್ಗ, ಇದು ಇದು ಮರವಾಲು. ಯಾವ ರೀತಿ ಸಮಸ್ಯೆ ಆಗಿದೆ ಈಗ? ಏನಿಗೆ ಗೊತ್ತಿಲ್ಲ. ಜೀವನ ಹೆಂಗೆ ಸರ್? ಏನು ಜೀವನ ಇದೆ, ಜಾಸ್ತಿ ಆಯಿತು. 110 ರೂಪಾಯಿ ಗ್ಯಾಸು. ಏನು ಮಾಡಬೇಕು ಸರ್? ಹೆಂಗೆ ಜೀವನ ಹೆಂಗೆ ನಡೀತಾ ಇದೆ ಈಗ? ಮೇಡಮ್, ನೋಡ್ತಾ ಇರ್ತೀರಾ, ಲೈವಲ್ಲೇ ನೋಡ್ತಾ ಇದ್ದೀರಾ ನೀವು. 4 ಅವರ್ 5 ಅವರ್ ಕ್ಯೂವಲ್ಲಿ ನಿಂತ್ಕೊಳ್ಬೇಕು. ಅವನು ಹಾಕಿದ್ರೆ ಆಯಿತು, ಇಲ್ಲಾಂದ್ರೆ ಖಾಲಿ ಅಂತ ಬೋರ್ಡ್ ಹಾಕ್ತಾನೆ. ಮತ್ತು ಇಲ್ಲಿಂದ ತಳ್ಕೊಂಡು ಬೇರೆ ಎಲ್ಲನ ಬಂಕು ಹಾಕ್ತಾರಂತ ನೋಡಬೇಕು. ಈಗ ಆಟೋ ಓಡಿಸ್ಕೊಂಡು ಹೋಗೋಕ್ಕಿಂತ ತಳ್ಕೊಂಡೇ ಹೋಗ್ತಾ ಇದ್ದೀರಾ? 90% ಎಲ್ಲರೂ ಇಲ್ಲಿದೆ ಗ್ಯಾಸು, ಅಲ್ಲಿದೆ ಅಂತ ಹೋಗಿ ನೋಡಿ ಗ್ಯಾಸ್ ಖಾಲಿ ಆಗ್ಬಿಟ್ಟು ಎಲ್ಲ ಅರ್ಧ ಜನ ತಳ್ಕೊಂಡು ಹೋಗೋದೇ ಕೆಲಸ ಆಗಿದೆ. ಈಗ ಇಲ್ಲೇ ನೋಡಿ, ಒಂದು 10 ಗಾಡಿ ನಿಂತಿದೆ, 6 ಗಾಡಿ ಗ್ಯಾಸು ಖಾಲಿ ಆಗಿಬಿಟ್ಟು ತಳ್ಕೊಂಡು ಹೋಗ್ತಾ ಇದ್ದಾರೆ. ಜೀವನ ಹೆಂಗಿದೆ ಸರ್? ಜೀವನ LPG ಸಿಗದೆ ಮೇಡಮ್, ಜೀವನ ಬರೀ 100 ರೂಪಾಯಿ ಸಿಕ್ಕಿದ್ರೆ ಒಂದು ಆಟೋ ಡ್ರೈವರ್ಗೆ ಸಾಕು. ಡೈಲಿ ಎಷ್ಟು? ಅದೇ ಕಚ್ಚಡ ಗೌರ್ಮೆಂಟ್ಗಳು ಎಲ್ಲರ ಕಳ್ಳರು, ಅವರು ಮಾತ್ರ ಇಲ್ಲ ಸಿಗುತ್ತೆ ಎಲ್ಲ ಕಡೆ, ಏನು ತೊಂದರೆ ಇಲ್ಲ ಅಂತ ಮಾತ್ರ ಟಿ ವಿಯಲ್ಲಿ ಹೇಳ್ತಾರೆ. ಆದರೆ ಲೈವಲ್ಲಿ ನೋಡಿ ನೀವೇ, ಇಲ್ಲೆಲ್ಲ ಒಂದು 10 ಕಡೆ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸರ್, ಎಲ್ಲ ಕಡೆನೂ ನೋಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಕಷ್ಟ ನಮ್ಗೆ ಕಾಣ್ತಾ ಇದೆ. ಕಾಣ್ತಾ ಇದೆ ಅಲ್ವಾ? ಸರ್ಕಾರದ ಕಣ್ಣಿಗೆ ಯಾಕೆ ಕಾಣ್ತಿಲ್ಲ ಅಂತ? ಮೇಡಮ್, ಸರ್ಕಾರ ಬೀದಿಗೆ ಬಂದು ಯಾರನ್ನ ಒಬ್ಬರು ನೋಡಿದ್ರೆ ಅವ್ರಿಗೆ ಏನು ಕಷ್ಟ ಇದೆ, ಇನ್ನೊಬ್ರದ್ದು ಕಷ್ಟ ಏನಂತ ಅರ್ಥ ಆಗುತ್ತೆ. ಅವ್ರು AC ರೂಮಲ್ಲಿ ಕೂತ್ಕೊಂಡು ಎಲ್ಲ ಕಡೆ ಎಲ್ಲ ಸಿಗ್ತಾ ಇದೆ, ಯಾರಿಗೆ ಏನೋ ತೊಂದರೆ ಇಲ್ಲ ಅಂದರೆ ಅದು ಸರಿ ಬರಲ್ಲ. 4 ಜನ ಬರಬೇಕು, ಬೀದಿಯಲ್ಲಿ ನೋಡಬೇಕು, ಯಾರಿಗೆ ಕಷ್ಟ ಸುಖ ನೋಡೋದೇ ಒಂದು ರಾಜಕೀಯ ವ್ಯಕ್ತಿ. ಸರ್, ಕುಟುಂಬ ಜೀವನ ಸಾಗಿಸೋದೇ ಕಷ್ಟ ಆಗ್ಬಿಟ್ಟಿದೆ. ಹೆಂಗಿದೆ ಸರ್ ಸಿಚುಯೇಷನ್? ಮಕ್ಕಳ ಫೀಸು, ಬಾಡಿಗೆ ಎಲ್ಲ ಹೆಂಗೆ ನಿಭಾಯಿಸ್ತಾ ಇದ್ದೀರಾ ಅಂತ? ಈಗ ನೋಡಿ ಮೇಡಮ್, ಸ್ಕೂಲ್ ಟೈಮ್ ಬಂತು, ಫೀಸ್ ಕಟ್ಟೋಕ್ಕೋ ದುಡ್ಡಿಲ್ಲ, ಊಟ ಮಾಡೋಕ್ಕೆ ದುಡ್ಡಿಲ್ಲ, ಫೀಸ್ ಎಲ್ಲಿಂದ ಕಟ್ಟಬೇಕು? ಒಂದೇ ಒಂದು ಯಾವುದನ್ನ ಪಾಯ್ಸನ್, ಆಟೋ ಡ್ರೈವರ್ಗಳು ಪಾಯ್ಸನ್ ತಗೊಂಡು ಕುಡಿದ್ಬಿಟ್ಟು ಬರ್ದಿಟ್ಬಿಟ್ಟು ಸತ್ತೋಗ್ಬಿಡ್ಬೇಕು. ಅದು ಬಿಟ್ಟರೆ ಬೇರೆ ಜೀವನ ಇಲ್ಲ. ಯಾಕಪ್ಪ ಮನುಷ್ಯನಾಗಿ ಹುಟ್ಟಿದ್ದೀವಿ ಅಂತ ಆಗ್ಬಿಟ್ಟಿದೆ. ಸರ್, ಇಷ್ಟೆಲ್ಲ ಕಷ್ಟ ಇದ್ರೂ ಸರ್ಕಾರ ಯಾಕೆ ಕಣ್ಮುಚ್ಚಿದೆ ಅಂತ? ಅದೇ ಹೇಳ್ತೀನಲ್ವ ಮೇಡಮ್, AC ರೂಮಲ್ಲಿ ಕೂತ್ಕೊಂಡವರು
ಅಲ್ಲ ಎಲ್ಲ ಚೆನ್ನಾಗಿದೆ, ನಾವು ಇದು ಮಾಡಿದೀವಿ ಅದು ಮಾಡಿದ್ದೀವಿ ಅಂದರೆ ಯಾರು 1 ರೂಪಾಯಿ ಏನೋ ಇವತ್ತು ಗಂಟ ಮಾಡಿಲ್ಲ. ನೋಡಿ ಬೀದಿಯಲ್ಲಿ ಬಂದು ಬಾಯಿ ಬಡ್ಕೊಳ್ಬೇಕಷ್ಟೇ, ಬಡವ್ರದ್ದು ಇದೇ ಅದು ಅಷ್ಟೇ ಅಲ್ವಾ ಮೇಡಮ್. ಸೊ ಇನ್ನೂ ಕೂಡ ಕ್ಯೂ ಕೂಡ ಇದೆ, ಆಟೋ ಚಾಲಕರಿದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಸರ್, ಎಲ್ಲಿಂದ ಬಂದಿದ್ದೀರಾ? ಮ್ಯಾಮ್ ಜೆಸಿ ನಗರಿಂದ ಬಂದಿರೋದು ಮೇಡಮ್ ನಾವು. ಸಿಗ್ತಾ ಇದೆನಾ? ಯಾವ ಕಡೆ ಸಿಗ್ತಾಯಿಲ್ಲ ಮ್ಯಾಮ್, ತುಂಬ ಆಟೋಗಳಿದೆ. ಒಂದು ಕಡೆ ಹೋಗಿದ್ರೆ 500 ಆಟೋಗಳಿರುತ್ತೆ. ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಬಂದು ನಾವು ಕ್ಯೂ ಅಲ್ಲಿಂದ ಇವಾಗ ಮೂವ್ ಆಗ್ತಾ ಇದ್ದೀವಿ. ಇನ್ನು ಗ್ಯಾಸು ಮೂವ್ ಆಗಿಲ್ಲ, ಅದೇ ಸಿಗ್ತಾ ಇಲ್ಲ ಅಂತ ನೋಡೋಣ. ಅಲ್ಲಿ ಮುಂದೆ ಹೋಗೋವ್ರಿಗೆ 2 ದಿವಸದಿಂದ ಆ ಕಾರ್ನರ್ವರೆಗೂ ಹೋಗ್ತೀನಿ, ಗ್ಯಾಸ್ ಖಾಲಿ ಆಗಿ ಹೋಗ್ಬಿಡುತ್ತೆ. 2 ದಿವಸದಿಂದ ಹಚ್ಚಿದ್ರೂ ಗ್ಯಾಸ್ ಸಿಗ್ತಾ ಇಲ್ಲ. 5 ಅವರ್ ನಿಂತ್ಕೊಂಡಿದ್ದೀನಿ ಮೇಡಮ್. ಒಂದೊಂದು ದಿವಸ ಸಿಗ್ತಾ ಇಲ್ಲ ಮೇಡಮ್, ಎಲ್ಲೂ ಸಿಗ್ತಾ ಇಲ್ಲ. LPG ಮಾತ್ರ ಸ್ವಲ್ಪ ತೊಂದರೆ ಆಗಿದೆ. ನಮ್ಮ ಗೌರ್ಮೆಂಟು ಸ್ವಲ್ಪ ಎಲ್ಲ ಸಹಾಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸರ್, ಜೀವನ ಹೆಂಗೆ ಸಾಕ್ತಿದೆ? ಜೀವನ ಅನ್ನೋದು ನಾವು ಹೊಟ್ಟೆಪಾಡು ಇದು ಮಾಡಿದ್ರೆ ಜೀವನ ಮೇಡಮ್. ಇದಿಲ್ದಂಗೆ ಗ್ಯಾಸ್ ಇಲ್ದಂಗೆ ನಾವು ಹೆಂಗೆ ಜೀವನ ನಡ್ಸೋಕ್ಕಾಗುತ್ತೆ? ಮೊನ್ನೆನೂ ಕಷ್ಟ ಆಗಿದೆ. ವಾರಕ್ಕೆ 1-2 ದಿವಸ ಡ್ಯೂಟಿ ಮಾಡಿದ್ರೆ 2 ದಿವಸ ರಜೆ ಹತ್ಕೊಳ್ಬೇಕು. ಗ್ಯಾಸ್ ಸಿಗ್ತಾ ಇಲ್ಲ ಮೇಡಮ್, ಗ್ಯಾಸಿಂದ ತೊಂದರೆ ಆಗುತ್ತೆ. ಇಲ್ಲಾಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಬರಬೇಕು, ಎದ್ದು ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು. ಸುಮಾರು ಒಂದು 5 ಅವರ್ ಆದರೂ ನಿಂತ್ಕೊಂಡು ಮಾಡಲೇಬೇಕು. ಅದು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅಲ್ಲೇ ಹೋಗ್ಬಿಡುತ್ತೆ. ಮತ್ತು ಸಾಯಂಕಾಲ ಡ್ಯೂಟಿ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗಿ ದುಡಿಮೆ ಮಾಡಬೇಕು ಅಷ್ಟೇ ಮೇಡಮ್. ನಮ್ಮದು ಆಗಿದೆ, ತುಂಬ ತೊಂದರೆ ಆಗಿದೆ ಮೇಡಮ್. ಬಟ್ ಗೌರ್ಮೆಂಟ್ ಅವರು ಸ್ವಲ್ಪ ಸಹಾಯ ಮಾಡಿದೆ, ಏನೇನಕ್ಕೋ ಅವರು ಸಾಲಗಳು ಮಾಡ್ತಾ ಇದ್ದಾರೆ. ಸೊ ನಮಗೆ ಆಟೋ ಅವ್ರಿಗೆ, ಯೂನಿಯನ್ಗೆ ಎಲ್ಲರಿಗೂ ಸ್ವಲ್ಪ ಮಾಡಿದ್ರೆ ಮಕ್ಕಳು ಸ್ಕೂಲ್ ಮಕ್ಕಳು ಓದೋ ಮಕ್ಕಳಿಗೆ ನಾವು ಏನೋ ಓದಿಲ್ಲ, ಏನೋ ಈ ಲೈನ್ ಆಟೋ ಡಿಪಾರ್ಟ್ಮೆಂಟಲ್ಲಿ ಬಂದು ನಮ್ಮನೆ ಬರ ಇಲ್ಲಿ ಸಾಯ್ತೀವಿ. ನಮ್ಮ ಮಕ್ಕಳು ಅದು ಚೆನ್ನಾಗಿರಲಿ ಅಂದರೆ ಎಜುಕೇಷನ್ ಯಾವ ಸ್ಕೂಲ್ ಹೋದ್ರೂ ನೋಡಿ ಅಡ್ಮಿಷನ್ನು, ಫೀಸು, ಕಮಿಟ್ಮೆಂಟ್ಸು ಎಲ್ಲಿಂದ ಮಾಡ್ತೀರಾ? ಮತ್ತು ನಮ್ಮ ಮಕ್ಕಳು ನಮ್ಮ ಥರನೇ ಬರಬೇಕಲ್ವಾ? ಇದಕ್ಕೆ ಯಾರೋ ಅವರು ಹೇಳ್ತಾರೆ ಸ್ಕೂಲ್ಗೆ ಇಷ್ಟೊಂದು ಮಾಡಿದ್ದೀವಿ ಅಷ್ಟೊಂದು. ಯಾರು ಮೇಡಮ್ ಏನು ಮಾಡಿದ್ದಾರೆ ಮೇಡಮ್? ನೋಡಿದ್ರಲ್ಲ, ನಾವು ಬೆಳಗಿನ ಜಾವ 5 ಗಂಟೆಗೆ ಬಂದು ಕ್ಯೂ ನಿಲ್ತೀವಿ. 5 ಗಂಟೆ ಕ್ಯೂ ನಿಂತ್ರೂ ಗ್ಯಾಸ್ ಖಾಲಿ ಆಗ್ತಿದೆ, ಸಾಕಷ್ಟು ಸಮಸ್ಯೆ ಆಗ್ತಿದೆ. ನಮಗೆ ಕಮಿಟ್ಮೆಂಟ್ಸ್ ಇದ್ದಾವೆ, ಕಷ್ಟಗಳಿದ್ದಾವೆ. ಸೊ ಸರ್ಕಾರ ನಮಗೆ ಈ ಸಮಸ್ಯೆನ ಬಗೆಹರಿಸಿ ಇಲ್ಲ ವಿಷ ಕೊಡಿ ಅನ್ನೋ ಆಕ್ರೋಶದ ಮಾತುಗಳನ್ನು ಆಟೋ ಚಾಲಕರು ಆಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್, ಬೆಂಗಳೂರು.